ಪ್ರಕಟಣೆ ಅಧ್ಯಾಯ 10. ತರುವಾಯ ಬಲಿಷ್ಠನಾದ ಮತ್ತೊಬ್ಬ ದೇವದೂತನು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು. ಅವನು ಮೇಘವನ್ನು ಧರಿಸಿಕೊಂಡಿದ್ದನು. ಅವನ ತಲೆಯ ಮೇಲೆ ಮುಗಿಲುಬಿಲ್ಲು ಇತ್ತು. ಅವನ ಮುಖವು ಸೂರ್ಯನೋಪಾದಿಯಲ್ಲಿತ್ತು. ಅವನ ಪಾದಗಳು ಬೆಂಕಿಯ ಕಂಬಗಳಂತಿದ್ದವು. ಅವನ ಕೈಯಲ್ಲಿ ಬಿಚ್ಚಿದ್ದ ಒಂದು ಚಿಕ್ಕ ಸುರುಳಿ ಇತ್ತು. ಅವನು ಬಲಗಾಲನ್ನು ಸಮುದ್ರದ ಮೇಲೆಯೂ ಎಡಗಾಲನ್ನು ಭೂಮಿಯ ಮೇಲೆಯೂ ಇಟ್ಟು ಸಿಂಹವು ಗರ್ಜಿಸುವ ಪ್ರಕಾರ ಮಹಾಶಬ್ದದಿಂದ ಕೂಗಿದನು. ಕೂಗಿದಾಗ 7 ಗುಡುಗುಗಳು ಒಂದೊಂದಾಗಿ ಧ್ವನಿ ಕೊಟ್ಟವು. ಆ 7 ಗುಡುಗುಗಳು ನುಡಿದಾಗ ನಾನು ಬರೆಯಬೇಕೆಂದಿದ್ದೆನು. ಆದರೆ ಆ 7 ಗುಡುಗುಗಳು ನುಡಿದದ್ದನ್ನು ನೀನು ಬರೆಯದೆ ಗುಪ್ತವಾಗಿಡು ಎಂದು ಹೇಳುವ ಆಕಾಶವಾಣಿಯನ್ನು ಕೇಳಿದೆನು. ಅನಂತರ ಸಮುದ್ರದ ಮೇಲೆಯೂ ಭೂಮಿಯ ಮೇಲೆಯೂ ನಿಂತಿರುವವನಾಗಿ ನನಗೆ ಕಾಣಿಸಿದ ದೇವದೂತನು ತನ್ನ ಬಲಗೈಯನ್ನು ಪರಲೋಕದ ಕಡೆಗೆ ಎತ್ತಿ, ಪರಲೋಕವನ್ನೂ ಅದರಲ್ಲಿರುವ ಸಮಸ್ತವನ್ನು, ಭೂಮಿಯನ್ನೂ ಅದರಲ್ಲಿರುವ ಸಮಸ್ತವನ್ನು, ಸಮುದ್ರವನ್ನೂ ಅದರಲ್ಲಿರುವ ಸಮಸ್ತವನ್ನೂ ಸೃಷ್ಟಿಸಿ ಯುಗಯುಗಾಂತರಗಳಲ್ಲಿಯೂ ಜೀವಿಸುವಾತನ ಮೇಲೆ ಆಣೆಯಿಟ್ಟು, ಇನ್ನೂ ಸಾವಕಾಶವಿರುವುದಿಲ್ಲ. 7ನೆಯ ದೇವದೂತನು ಶಬ್ದ ಮಾಡುವ ದಿನಗಳಲ್ಲಿ, ಅಂದರೆ ಅವನು ತುತ್ತೂರಿಯನ್ನು ಊದುವುದಕ್ಕಿರುವ ಸಮಯದಲ್ಲಿ, ದೇವರು ಇದುವರೆಗೆ ಗುಪ್ತವಾಗಿಟ್ಟಿದ್ದ ಸಂಕಲ್ಪವನ್ನು ತನ್ನ ದಾಸರಾದ ಪ್ರವಾದಿಗಳಿಗೆ ಶುಭವರ್ತಮಾನವಾಗಿ ತಿಳಿಸಿದ್ದ ಪ್ರಕಾರ ನೆರವೇರಿಸುವನು ಎಂದು ಹೇಳಿದನು. ಅನಂತರ ಪರಲೋಕದಿಂದ ನನಗೆ ಕೇಳಿಸಿದ್ದ ಶಬ್ದವು ತಿರುಗಿ ನನ್ನೊಂದಿಗೆ ಮಾತಾಡಿ, ನೀನು ಹೋಗಿ ಸಮುದ್ರದ ಮೇಲೆಯೂ ಭೂಮಿಯ ಮೇಲೆಯೂ ನಿಂತುಕೊಂಡಿರುವ ದೂತನ ಕೈಯಲ್ಲಿರುವ ಆ ಬಿಚ್ಚಿದ ಸುರುಳಿಯನ್ನು ತೆಗೆದುಕೋ ಎಂದು ಹೇಳಿತು. ನಾನು ಆ ದೂತನ ಬಳಿಗೆ ಹೋಗಿ, ಆ ಚಿಕ್ಕ ಸುರುಳಿಯನ್ನು ನನಗೆ ಕೊಡು ಎಂದು ಕೇಳಲು ಅವನು ನನಗೆ, ನೀನು ಇದನ್ನು ತೆಗೆದುಕೊಂಡು ತಿಂದುಬಿಡು. ಇದು ನಿನ್ನ ಹೊಟ್ಟೆಯನ್ನು ಕಹಿಯಾಗುವಂತೆ ಮಾಡುವುದು, ಆದರೆ ನಿನ್ನ ಬಾಯಿಯಲ್ಲಿ ಜೇನಿನಂತೆ ಸಿಹಿಯಾಗಿರುವುದು ಎಂದು ಹೇಳಿದನು. ಆಗ ನಾನು ಆ ಚಿಕ್ಕ ಸುರುಳಿಯನ್ನು ಆ ದೂತನ ಕೈಯಿಂದ ತೆಗೆದುಕೊಂಡು ತಿಂದುಬಿಟ್ಟೆನು. ಅದು ನನ್ನ ಬಾಯಲ್ಲಿ ಜೇನಿನಂತೆ ಸಿಹಿಯಾಗಿತ್ತು. ಅದನ್ನು ತಿಂದ ಮೇಲೆ ನನ್ನ ಹೊಟ್ಟೆಯು ಕಹಿಯಾಯಿತು. ಆಮೇಲೆ ಇನ್ನೂ ನೀನು ಅನೇಕವಾಗಿರುವ ಪ್ರಜೆ, ಜನ, ಭಾಷೆ, ರಾಜ ಇವರ ವಿಷಯದಲ್ಲಿ ಪ್ರವಾದನೆ ಹೇಳಬೇಕೆಂದು ನನಗೆ ತಿಳಿಸಲ್ಪಟ್ಟಿತು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಡೋಣ. ಇಂದಿನ ನಮ್ಮ ಅಧ್ಯಯನ ಪ್ರಕಟಣೆಯ ಗ್ರಂಥ, ದ ಬುಕ್ ಆಫ್ ರೆವಲೇಷನ್ ಚಾಪ್ಟರ್ 10. ಪ್ರಕಟಣೆ ಗ್ರಂಥ 10ನೇ ಅಧ್ಯಾಯದಿಂದ ನಾವು ಅಧ್ಯಯನ ಮಾಡಿಕೊಳ್ಳುವುದಕ್ಕೆ ಮುಂಚಿತವಾಗಿ ಯಾಕೆ ನಾವು ದಿನಾಲು ದೇವರ ವಾಕ್ಯವನ್ನು ಅಧ್ಯಯನ ಮಾಡಬೇಕು ಎಂಬ ಪ್ರಶ್ನೆಗೆ ಒಂದು ಉತ್ತರ ಏನಂದರೆ, ದೇವರ ವಾಕ್ಯ ಶುದ್ಧ ಮಾಡುವಂಥ ಸಾಮರ್ಥ್ಯವುಳ್ಳದ್ದು. ದ ವರ್ಡ್ ಆಫ್ ಗಾಡ್ ಹ್ಯಾಸ್ ಗಾಟ್ ಎ ಕ್ಲೆನ್ಸಿಂಗ್ ಪವರ್. ಯೇಸು ಸ್ವಾಮಿ ತನ್ನ ಶಿಷ್ಯರ ಹತ್ರ ಮಾತನಾಡಿದಾಗ ಒಂದು ಮಾತು ಈ ರೀತಿಯಾಗಿ ಹೇಳ್ತಾರೆ. ಅದೇನಂತ ಹೇಳಿದ್ರೆ, ಯೋಹಾನ 15:3 ನಾನು ಮಾತನಾಡಿದ, ಬೇಕಾದ್ರೆ ಅದನ್ನು ಓದ್ಕೊಳ್ಳೋಣ ಬನ್ನಿರಿ. ಯಾಕಂತ ಹೇಳಿದ್ರೆ ಅದು ಇದ್ದ ಹಾಗೆ ನಾವು ನೋಡಬಹುದು. ಯೋಹಾನ 15 ಶಿಷ್ಯರ ಹತ್ರ ಮಾತನಾಡ್ತಾ ಇರುವಾಗ ಹೇಳಿದ ಮಾತು ಈ ರೀತಿಯಾಗಿದೆ. ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ, ಯಾವುದರಿಂದ? ಯೇಸು ಸ್ವಾಮಿ ತಾನು ಹೇಳಿದ ವಾಕ್ಯದ ದೆಸೆಯಿಂದ, ಯೋಹಾನ 15:3 ನೀವು ಈಗ ಶುದ್ಧರಾಗಿದ್ದೀರಿ. ವಾವ್, ದ ವರ್ಡ್ ಆಫ್ ಗಾಡ್ ಕ್ಲೆನ್ಸಸ್ ಅಸ್. ಐ ನೀಡ್ ಕ್ಲೆನ್ಸಿಂಗ್. ಕೆಲವು ಸಾರಿ ತಿಳಿಯದೆ ತಪ್ಪು ದೋಷಗಳು ನಾವು ಮಾಡುವಾಗ ನಮ್ಮಲ್ಲಿ ಯಾವ ರೀತಿಯಾಗಿ ನಾವು ಮನೆ ಬಿಟ್ಟು ಹೊರಗೆ ಹೋಗುವಾಗ ಧೂಳು ನಮಗೆ ಅಂಟ್ಕೊಂಡ್ಬಿಡ್ತದೆ. ನಮಗೆ ಗೊತ್ತಿಲ್ಲದೆ ಕೆಲವು ಧೂಳು ನಮ್ಮ ಮೇಲೆ, ತಲೆ ಮೇಲೆ, ದೇಹದ ಮೇಲೆ, ವಸ್ತ್ರದ ಮೇಲೆ ಇರ್ತವೆ. ಮನೆಗೆ ಹೋಗಿ ಶೇಕ್ ಮಾಡಿದಾಗ ಇಷ್ಟೊಂದು ಡಸ್ಟ್ ಇದೆ ಅಲ್ವಾ ಅಂತ ಹೇಳ್ಬಿಟ್ಟು ನಾವು ಆಶ್ಚರ್ಯಪಡ್ತೀವಿ. ಆ ರೀತಿಯಾಗಿ ನಮ್ಮ ಜೀವಮಾನದಲ್ಲಿ ಕೆಲವು ತಪ್ಪು ದೋಷಗಳು ಬರುವಾಗ ದೇವರ ವಾಕ್ಯ ದಿನಾಲು ಓದುವಾಗ, ದೇವರ ವಾಕ್ಯ ದಿನಾಲು ಸ್ಟಡಿ ಮಾಡುವಾಗ, ದೇವರ ವಾಕ್ಯ ದಿನಾಲು ಧ್ಯಾನಿಸುವಾಗ ಇಟ್ ಡಸ್ ಎ ಕ್ಲೆನ್ಸಿಂಗ್ ಎಫೆಕ್ಟ್ ಟು ಅವರ್ ಸೋಲ್. ನಮ್ಮ ಮನಸ್ಸಿಗೆ ಅದು ವಾಕ್ಯ
ಶುದ್ಧ ಮಾಡ್ತದೆ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 26-27ನೇ ವಚನ ಕೂಡ ವಾಕ್ಯ ಜಲಸ್ನಾನ ಮಾಡಿದ್ದಾರಂತೆ ಸ್ವಾಮಿ, ಮಾಡ್ತಾರಂತೆ. ದ ಕ್ಲೆನ್ಸಿಂಗ್ ಥ್ರೂ ದ ವಾಟರ್ ಆಫ್ ವರ್ಡ್, ಸ್ನಾನ ಮಾಡಿದ ಹಾಗೆ, ಮುಖ ತೊಳ್ಕೊಂಡ ಹಾಗೆ, ಕ್ಲೆನ್ಸಿಂಗ್, ಬ್ರಷ್ ಮಾಡಿದ ಹಾಗೆ ದೇವರ ವಾಕ್ಯ ಕ್ಲೆನ್ಸ್ ತೊಳಿತಾ ಇರ್ತದೆ. ಆದ ಕಾರಣ ಶುದ್ಧಿ ಮಾಡ್ತಾ ಇರ್ತದೆ. ಆದ ಕಾರಣ ದೇವರ ವಾಕ್ಯ ನಮ್ಮನ್ನು ಈ 10ನೇ ಅಧ್ಯಾಯವನ್ನು ಸ್ಟಡಿ ಮಾಡುವಾಗ ಆ ಕಾರ್ಯವನ್ನು ನಮ್ಮಲ್ಲಿ ಮಾಡಲಿ. 12 ಪ್ರಿಪರೇಷನ್ಸ್ ಫಾರ್ ದಿ ಎಂಡ್ ಟೈಮ್. 10ನೇ ಅಧ್ಯಾಯ ಪ್ರಕಟಣೆ ಗ್ರಂಥದಿಂದ ನಾವು ಏನು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆಂದರೆ ಅಂತ್ಯಕಾಲಕ್ಕಾಗಿ 12 ಸಿದ್ಧತೆಗಳು. 12 ಪ್ರಿಪರೇಷನ್ಸ್ ಫಾರ್ ದಿ ಎಂಡ್ ಟೈಮ್. ಯಾಕೆ ಈ ಒಂದು ಮಾತನ್ನು ನಾನು ಹೇಳಿದ್ದೇನೆಂದರೆ, ಪ್ರಕಟಣೆ 1ನೇ ಅಧ್ಯಾಯ ಇಂಟ್ರೊಡಕ್ಷನ್, ಪ್ರಕಟಣೆ 2-3 ಅಧ್ಯಾಯ ಸಪ್ತಸಭೆಗಳು, ಪ್ರಕಟಣೆ 4-5 ಅಧ್ಯಾಯಗಳು ಪರಲೋಕದ ಆರಾಧನೆ, ಪ್ರಕಟಣೆ 6-19 ಮಹಾಸಂಕಟ ಕಾಲ, ಪ್ರಕಟಣೆ 20ನೇ ಅಧ್ಯಾಯ 1000 ವರ್ಷ ಆಳಿಕೆ, ಪ್ರಕಟಣೆ 21-22 ಅದು ಹೊಸ ಭೂಮಿ, ಹೊಸ ನೂತನ ಆಕಾಶ ಮಂಡಲ, ನೂತನ ಭೂಮಂಡಲ, ನ್ಯೂ ವರ್ಲ್ಡ್. ಆ ರೀತಿಯಾಗಿರೋದರಿಂದ ಪ್ರಕಟಣೆ 6-19 ಅಧ್ಯಾಯಗಳಲ್ಲಿ ಈಗ 10ನೇ ಅಧ್ಯಾಯಕ್ಕೆ ನಾವು ಬಂದಿದ್ದೇವೆ. ಹಾಗಾದರೆ ಇನ್ನೂ ಗ್ರೇಟ್ ಟ್ರಿಬ್ಯುಲೇಷನ್ ನಡೀತಾ ಇದೆ. ಆ ಒಂದು ಅಂತ್ಯಕಾಲಕ್ಕೆ ಸಿದ್ಧತೆಗಳನ್ನು 10ನೇ ಅಧ್ಯಾಯದಲ್ಲಿ ಕೊಡಲಾಗಿದೆ. 10 ಪ್ರಿಪರೇಷನ್ಸ್ ಫಾರ್ ಎಂಡ್ ಟೈಮ್. ಮೊದಲನೇದಾಗಿ ನೋಡುವಾಗ ಪ್ರಕಟಣೆ 10ನೇ ಅಧ್ಯಾಯ 2ನೇ ವಚನದಲ್ಲಿ ಚಿಕ್ಕ ಪುಸ್ತಕ ಅಥವಾ ಚಿಕ್ಕ ಸುರುಳಿ. ಹೌದು, ಒಬ್ಬ ದೇವದೂತನು ಬಂದಾಗ ಅವನು ತನ್ನ ಕೈಯಲ್ಲಿ ತೆರೆದಿದ್ದ ಒಂದು ಚಿಕ್ಕ ಪುಸ್ತಕ ಇಟ್ಕೊಂಡಿದ್ದರು. ಓಪನ್ ಬುಕ್, ಐ ಲೈಕ್ ದಟ್. ತೆರೆದಿದ್ದ ಚಿಕ್ಕ ಪುಸ್ತಕವನ್ನು ಹಿಡ್ಕೊಂಡಿದ್ದನು. ಹೌದು, ಇದರಿಂದ ನಾವು ತಿಳಿಯತಕ್ಕಂಥ ಒಂದು ಸಂಗತಿ, ನಮ್ಮ ಜೀವನ ಒಂದು ಬುಕ್ ಇದ್ದ ಹಾಗೆ ಅಂತ ಹೇಳ್ಬಿಟ್ಟು ಮೊನ್ನೆ ಡಾಕ್ಟರ್ ರಾಬರ್ಟ್ ಕನ್ವಿಲ್ ಅವರು ಭದ್ರಾವತಿ ಮೀಟಿಂಗ್ನಲ್ಲಿ ಸಂಧಿಸಿದಾಗ ಸುವಾರ್ತೆಯ ಸಂದೇಶವನ್ನು ಕೊಟ್ಟರು. ಅವರು ಹೇಳಿದಂಥ ಒಂದು ಮಾತು ನನಗೆ ನೆನಪಿಗೆ ಬರ್ತಿದೆ. ಅಂತ ಹೇಳಿದ್ರೆ, ನಮ್ಮ ಜೀವಮಾನ ಬಂದು ಗತಕಾಲದ ನಮ್ಮ ಜೀವಮಾನ ಈಗಾಗಲೇ ಬರೆದುಬಿಟ್ಟಿದೆ. ಅದ್ರ ಬಗ್ಗೆ ನಾವು ಏನು ಚೇಂಜ್ ಮಾಡಲಿಕ್ಕಾಗಲ್ಲ. ಇವತ್ತಿನ ದಿನ ಬುಕ್ ಬರಿತಾ ಇದ್ದೇವೆ, ವರ್ತಮಾನ ಕಾಲ, ಪ್ರೆಸೆಂಟ್ ಟೈಮ್. ಫ್ಯೂಚರ್, ಭವಿಷ್ಯತ್ ಕಾಲ ಕೂಡ ನಾವು ಬರೀಲಿಕ್ಕಿದೆ. ನಮ್ಮ ಜೀವನ ಏನಾಗ್ತದೆ, ಭವಿಷ್ಯ ಹೇಗಿದೆ, ಈ ವರ್ಷ ಏನಾಗ್ತದೆ, ಬರೋ ವರ್ಷ ಏನಾಗ್ತದೆ ನಮಗೆ ಗೊತ್ತಿಲ್ಲ. ಆದರೆ ಜ್ಞಾನೋಕ್ತಿ 27:1, ನಾಳೆ ಎಂದು ಕೊಚ್ಚಿಕೊಳ್ಳಬೇಡ. ಡೋಂಟ್ ಬೋಸ್ಟ್ ಅಬೌಟ್ ಟುಮಾರೋ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮತ್ತಾಯ 6ನೇ ಅಧ್ಯಾಯ, ನಾಳೆಗಾಗಿ ಚಿಂತೆ ಮಾಡಬೇಡ. ಪ್ಲ್ಯಾನ್ ಮಾಡ್ಬೋದು, ಚಿಂತೆ ಮಾಡಬಾರ್ದು. ಪ್ಲ್ಯಾನ್ ಮಾಡ್ಬೋದು, ಈ ರೀತಿಯಾಗಿ ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು, ಇಲ್ಲಿ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಕೆಲಸಕ್ಕೆ ಹೋಗಬೇಕು. ಈ ರೀತಿಯಾಗಿ ದಿನಗಳನ್ನು, ವಾರಗಳನ್ನು, ತಿಂಗಳುಗಳನ್ನು, ವರ್ಷಗಳನ್ನು ಯೋಜನೆ ಮಾಡುವಂಥದ್ರಲ್ಲಿ ತಪ್ಪೇನಿಲ್ಲ. ಆದ ಕಾರಣ ತೆರೆದಿದ್ದ ಚಿಕ್ಕ ಪುಸ್ತಕ ನಮ್ಮ ಜೀವನಕ್ಕೆ ಒಂದು ಸಾಂಕೇತಿಕವಾದದ್ದು. ಆದರೆ ಇಲ್ಲಿ ಬೇರೆ ಒಂದು ಅರ್ಥವನ್ನು ಕೊಡ್ತದೆ. ಮುಂದೆ ನಾವು ನೋಡೋಣ ಬನ್ನಿರಿ. ನಮ್ಮ ಜೀವನವನ್ನು ಮೊಟ್ಟ ಮೊದಲನೇದಾಗಿ ಸಿದ್ಧಪಡಿಸಿಕೊಡುವಂಥದ್ದು ತೆರೆದ ಪುಸ್ತಕ. ಅಂತ್ಯಕಾಲಕ್ಕಾಗಿ ನಮ್ಮನ್ನು ಹೇಗೆ ಸಿದ್ಧ ಮಾಡ್ಕೊಳ್ಬೇಕು, ನಮ್ಮ ಜೀವನ ಕೂಡ ಒಂದು ತೆರೆದ ಬುಕ್ ಇದ್ದಂಗೆ ಇರಬೇಕು. ಯಾರ ಮುಂದೆ? ದೇವರ ಮುಂದೆ. ಜನರ ಮುಂದೆ ಒಂದು ವೇಳೆ ನಮ್ಮ ಜೀವನ ತೆರೀಬೇಕಾಗಿಲ್ಲ, ದೇವರ ಮುಂದೆ ತೆರೀಬೇಕು, ಆನೆಸ್ಟ್ ಆಗಿ ಇರಬೇಕು. ಎರಡನೇ ಸಿದ್ಧತೆ, ಸೆಕೆಂಡ್ ಪ್ರಿಪರೇಷನ್ ಫಾರ್ ದಿ ಎಂಡ್ ಟೈಮ್. ಅಂತ್ಯಕಾಲಕ್ಕಾಗಿ ಎರಡನೇ ಒಂದು ಸಿದ್ಧತೆ ಏನಂತ ಹೇಳಿದ್ರೆ, 7 ಸ್ಪೀಕಿಂಗ್ ಥಂಡರ್ಸ್.
ಮಾತನಾಡುವ ಸಪ್ತ ಗುಡುಗುಗಳು. ಆಶ್ಚರ್ಯ ಅಲ್ವಾ? ಗುಡುಗು ಮಾತಾಡಿದ್ವಂತೆ. ಹೌದು, 3ನೇ ವಚನದಲ್ಲಿ ಪ್ರಕಟಣೆಯ ಗ್ರಂಥ, ದ ಬುಕ್ ಆಫ್ ರೆವಲೇಷನ್ ಚಾಪ್ಟರ್ 10 verse 3, ಸಿಂಹಗರ್ಜನೆಯಂತೆ ಮಹಾಸ್ವರದಿಂದ ಕೂಗಿದನು. ಅವನು ಕೂಗಿದಾಗ ಏನಾಯಿತು? 7 ಗುಡುಗುಗಳು ಮಾತಾಡಿದವು. ವಾವ್! ಗುಡುಗುಗಳು ಮಾತಾಡಿದ್ವಂತೆ. ಆಶ್ಚರ್ಯ ಅಲ್ವಾ? Can a thunder speak? Not one thunder, 7 thunders. ಒಂದು ಗುಡುಗು ಗುಡುಗಿದಾಗಲೇ ನಮಗೆ ಕ್ಲಿಯರ್ ಆಗಿರಲ್ಲ. ಅದು 7 ಗುಡುಗುಗಳು ಒಂದೇ ಸರಿ ಗುಡುಗಿದಾಗ ಏನು ಮಾತಾಡ್ತಾವೆ ನಮ್ಗೆ ಕನ್ಫ್ಯೂಸ್ ಆಗ್ತದೆ. ಆದರೆ ದೇವರು ಕನ್ಫ್ಯೂಸ್ ಮಾಡಲಿಲ್ಲ. ಗಲಿಬಿಲಿಗೆ ಆತನು ಕಾರಣ ಅಲ್ಲ. ದೇವರು, ಗಾಡ್ ಕ್ಯಾನ್ ಡೂ ಎನಿಥಿಂಗ್. ಕತ್ತೆ ಮುಖಾಂತರ ದೇವರು ಮಾತನಾಡಲಿಕ್ಕೆ ಸಾಧ್ಯನಾ? ಪಾಸಿಬಲ್. ಬಿಳಾಮನ್ ಹೋಗ್ತಾ ಇದ್ದಾಗ ಕತ್ತೆ ಬಾಯಿಯನ್ನು ದೇವರು ತೆರೆದ್ರಂತೆ. ದ ಡಾಂಕಿ ಸ್ಪೋಕ್. ವಾವ್! ಗಾಡ್ ಕ್ಯಾನ್ ಡೂ ದಟ್. ದೇವರು ಅದನ್ನು ಮಾತನಾಡಲಿಕ್ಕೆ ಶಕ್ತನಾಗಿದ್ದಾನೆ. ಆದ ಕಾರಣ ಇಲ್ಲಿ ದೇವರು ಗುಡುಗುಗಳು ಮಾತನಾಡುವಂತೆ ಮಾಡಿದ್ರಂತೆ. ಮಾಡಿದಾಗ ಆ ಗುಡುಗುಗಳು 7 ಸಂದೇಶಗಳನ್ನು ಕೊಟ್ಟರು. The 7 thunders gave 7 messages. 7 point ಮೆಸೇಜ್ ಅಲ್ಲ, 7 ಮೆಸೇಜಸ್ಸೇ ಕೊಟ್ಟು ಅಂತ ಕಾಣ್ತದೆ. ಆದ ಕಾರಣ ಇದು ದೇವರು ನಮ್ಮೊಂದಿಗೆ ಮಾತನಾಡಲಿಕ್ಕೆ, ಗುಡುಗು ಬಂದರೂ ಏನೇ ಬಂದರೂ ಕೂಡ ದೇವರು ಮಾತನಾಡಲಿಕ್ಕೆ ಶಕ್ತನಾಗಿದ್ದಾನೆ ಅನ್ನುವಂಥ 2ನೇ ಸಿದ್ಧತೆ. ದಿಸ್ ಇಸ್ ದ ಸೆಕೆಂಡ್ ಪ್ರಿಪರೇಷನ್. ಎಕ್ಸ್ಪೆಕ್ಟ್ ಗಾಡ್ ಟು ಸ್ಪೀಕ್ ಟು ಯು ಥ್ರೂ ಸರ್ಕಮ್ಸ್ಟಾನ್ಸಸ್. ಸನ್ನಿವೇಶಗಳ ಮುಖಾಂತರ ದೇವರು ಮಾತಾಡ್ತಾರೆ. ಇದು ಕೂಡ ಅಂತ್ಯಕಾಲಕ್ಕೆ 2ನೇ ಸಿದ್ಧತೆ. ಇನ್ನು 10 ಸಿದ್ಧತೆಗಳು 2 ಮುಗಿತು. ಇನ್ನು 10 ಪ್ರಿಪರೇಷನ್ಸ್ ಫಾರ್ ದಿ ಎಂಡ್ ಟೈಮ್. ಬೇಗ ನೋಡ್ಕೊಳ್ಳೋಣ. 3ನೇದಾಗಿ ಈ ಸಪ್ತಗ ಅಂದರೆ 7 ಗುಡುಗುಗಳು ಮಾತಾಡಿದಾಗ, ಈ 7 ಗುಡುಗುಗಳು ಮಾತಾಡಿದ 7 ಸಂದೇಶಗಳನ್ನು ಯೋಹಾನ್ ಈಗ ಪೆನ್ ತಗೊಂಡು ಇನ್ನೇನು ನಾನು ಅದನ್ನು ಬರೀತೇನೆ ಅಂತ ಹೇಳ್ಬಿಟ್ಟು, ಬರಿಬೇಕಂತ ಹೇಳ್ಬಿಟ್ಟು ಪ್ರಯತ್ನ ಮಾಡಿದಾಗ, ವೆನ್ he was about to write them, ಯಾಕಂತ ಹೇಳಿದ್ರೆ ಈಗ ಪ್ರಕಟಣೆ ಬರಿತಾ ಇದ್ದಾನಲ್ವೋ. ಪ್ರಕಟಣೆ ಹತ್ರ ಈಗ ಯೋಹಾನನು 10ನೇ ಅಧ್ಯಾಯಕ್ಕೆ ತನಕ ಬಂದಿರೋದ್ರಿಂದ ಅದೆಲ್ಲ ರೆವಲೇಷನಾಗಿ ಬಂದಂಥ, ಪ್ರಕಟಣೆಯಾಗಿ ಬಂದಂಥದ್ದನ್ನು ಈಗ ಅದರ ರೈಟಿಂಗ್ ಆಗಿ ಯೋಹಾನು ಬರಿಬೇಕಂತ ಬಹುಶಃ ಪಾಯಿಂಟ್ ನೋಟ್ ಮಾಡ್ಕೊಂಡಿರ್ಬೋದು. ಅದು ಒಳ್ಳೆಯ ಹ್ಯಾಬಿಟ್. ಅದು ಏನಾದರೂ ಬರೆಯೋದು. ನಾನು ಇದನ್ನು ಭಾಳ ಕಾಲದಿಂದ ಮಾಡ್ತಾ ಇದ್ದೇನೆ. ಆದರೆ ಈಗೀಗ ಸ್ವಲ್ಪ ಕಡಿಮೆ ಆಗಿದೆ. ಆದರೆ ಎಲ್ಲ ನಾನು ಮೊಬೈಲ್ನಲ್ಲಿನೇ ಕೆಲವು ವಿಷಯಗಳನ್ನು ಬರೆದು ಬಿಡ್ತೇನೆ ಅಥವಾ ಟೈಪ್ ಮಾಡಿ ಇಟ್ಬಿಡ್ತೀನಿ. ಅದು ಆ ಒಂದು ಡಾಕ್ಯುಮೆಂಟ್ ಇರುವಂಥದ್ದು ಒಳ್ಳೆಯದು. ಹೌದು, ಯೋಹಾನನಿಗೆ ಒಂದು ಪ್ರಾಕ್ಟೀಸ್ ಅದು ಬರಿಬೇಕಂತ. ಆದ ಕಾರಣ ನಾವು ಕೂಡ ಅಂತ್ಯಕಾಲಕ್ಕೆ ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋದು ಹೇಗೆ? ಹ್ಯಾವ್ ಎ ಡಾಕ್ಯುಮೆಂಟ್. ದೇವರು ಮಾತಾಡಿದ್ದನ್ನು ಬರೆಯುವಂಥದ್ದು, ಅಥವಾ ದೇವರು ಮಾತಾಡಿದ್ದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಳ್ಳುವಂಥದ್ದು, ನೆನಪು ಮಾಡಿಕೊಳ್ಳುವಂಥದ್ದು, ಇತರರಿಗೆ ಹಂಚಿಕೊಳ್ಳುವಂಥದ್ದು. 4ನೇದಾಗಿ ದ 4th ಪ್ರಿಪರೇಷನ್ ಫಾರ್ ದಿ ಎಂಡ್ ಟೈಮ್. ಅದೇನೆಂದರೆ, ದೇವರು ಹೇಳಿದ್ರಂತೆ, ರೈಟ್ ದೆಮ್ ನಾಟ್. ರೈಟ್ ದೆಮ್ ನಾಟ್. ಬರಿಬೇಡ. ಪರಲೋಕದಿಂದ ಒಂದು ಸ್ವರ ಬಂತು, ನೀನು 7 ಗುಡುಗುಗಳು ಹೇಳಿರುವಂಥ ಆ 7 ಮೆಸೇಜಸ್ ಇದೆಯಲ್ಲ, ಅದನ್ನು ಮುದ್ರೆ ಹಾಕಿ ಮುಚ್ಚಿಬಿಡು, ಬರಿಬೇಡ. ಇದರಿಂದ ನಾವು ಕಲಿಯುವಂಥ 4ನೇ ಪಾಠ ಏನು? ಅಂತ್ಯಕಾಲಕ್ಕೆ there are certain things we should not write. ಇದರ ಬಗ್ಗೆ ನನ್ನ ಆತ್ಮಿಕ ನಾಯಕರು, ಆತ್ಮಿಕ ತಂದೆ ಜ್ಯಾಕ್ ಪೂನನ್ ಅವರು ಹೇಳಿದಂಥ ಒಂದು ಮಾತು ನನಗೆ ನೆನಪಿಗೆ ಬರ್ತಿದೆ. ಅದೇನಂತ ಹೇಳಿದರೆ, ಅವರ ಒಂದು ಕಾಮೆಂಟ್ರಿ, ಅವರು ಹೇಳಿದಂಥ ಒಂದು ಅಭಿಪ್ರಾಯ, ಐ ಲೈಕ್ ಇಟ್, ಐ ಶೇರ್ ಇಟ್. ಅದೇನಂತ ಹೇಳಿದ್ರೆ, ದೇವರು ಕೆಲವು ದರ್ಶನಗಳನ್ನು
ಯೋಹಾನನಿಗೆ ಕೊಡ್ತಾ ಇರುವಾಗ, ಅದನ್ನು ಬರಿಬೇಕಂತಿದ್ದಾಗ ದೇವರು ಈ ರೀತಿಯಾಗಿ ಹೇಳಿದ ಹಾಗೆ, ಜಾನ್, ಯೋಹಾನನೇ, ಈ ಸಂದೇಶ ಬೇರೆಯವ್ರಿಗಲ್ಲ, ನಿನಗೆ. ದಿಸ್ ಮೆಸೇಜ್ ಇಸ್ ಫಾರ್ ಯು, ಇಟ್ಸ್ ನಾಟ್ ಟು ರೈಟ್ ಫಾರ್ ಅದರ್ಸ್. ಬೇರೆಯವರು ಪ್ರೀಚ್ ಮಾಡಲಿಕ್ಕಲ್ಲ, ನಿನಗೆ. ಇಷ್ಟೆಲ್ಲ ಮಾತಾಡಿದಲ್ಲ. 22 ಅಧ್ಯಾಯಗಳಿದೆ ಪ್ರಕಟಣೆಯಲ್ಲಿ. ಇದು 23ನೇ ಅಧ್ಯಾಯ ಆಗ್ತಿತ್ತು. ಇಟ್ ವುಡ್ ಹ್ಯಾವ್ ಬಿಕಮ್ 23rd ಚಾಪ್ಟರ್. ಒಂದು ವೇಳೆ ಈ 7 ಗುಡುಗುಗಳು 7 ಮೆಸೇಜ್ ಕೊಟ್ಟರೆ 22 ಚಾಪ್ಟರ್ಸ್ ಪ್ಲಸ್ 7 29 ಚಾಪ್ಟರ್ಸ್ ಆಗಿಬಿಡ್ತಿತ್ತು. ಸಪ್ತ ಸಂದೇಶಗಳು ಒಂದೊಂದು ಚಾಪ್ಟರ್ ಆಗಿ ಮಾಡಿದರೆ. ಕೆಲವು ವಿಷಯಗಳು ದೇವರು ಬೇರೆಯವ್ರಿಗೆ ಹೇಳಬೇಕಂತ ಮಾತಾಡ್ತಾರೆ, ಕೆಲವು ವಿಷಯಗಳು ನಾವೇ ಇಟ್ಕೋಬೇಕು, ಬೇರೆಯವ್ರಿಗೆ ಹೇಳೋದು ಬೇಡ. ಸೊ ಬರೆಯಬೇಡ ಅಂತ ಹೇಳಿದರು. ಅದು ಒಂದು ಸಿದ್ಧತೆ, ಅಂತ್ಯಕಾಲಕ್ಕೆ ನಮ್ಮನ್ನು ಕೀಪ್ ಸರ್ಟನ್ ಥಿಂಗ್ಸ್ ಟು ಅವರ್ ಸೆಲ್ಸ್. 5ನೇದಾಗಿ 5th ಪ್ರಿಪರೇಷನ್ ಫಾರ್ ದಿ ಎಂಡ್ ಟೈಮ್, ಅಂತ್ಯಕಾಲಕ್ಕೆ ಸಿದ್ಧ ಮಾಡಿಕೊಳ್ತಕ್ಕಂಥ 5ನೇ ಒಂದು ಸಿದ್ಧತೆ ಏನೆಂಬುದಾಗಿ ನಾವು ನೋಡುವಾಗ, ಆಣೆ ಇಟ್ಟು ಹೇಳುವಂಥದ್ದು. ಆಣೆ ಇಟ್ಟು ಹೇಳುವಂಥದ್ದು. ದ ಏಂಜಲ್ ಸ್ಪೋಕ್ ಬೈ ಸ್ವೇರಿಂಗ್. ಆಣೆ ಇಡ್ಬೋದಾ ಅಂತ ಒಂದು ಕ್ವಶನ್ ಬಂದುಬಿಡ್ತದೆ. 10ನೇ ಅಧ್ಯಾಯ 6ನೇ ವಚನದಲ್ಲಿ ದೇವದೂತನು ಆಣೆ ಇಟ್ಟು ಹೇಳಿದ್ದನ್ನು ನಾವು ಯಾವ ರೀತಿಯಾಗಿ ತಿಳ್ಕೋಬೇಕು ಅಥವಾ ಯಾವ ರೀತಿಯಾಗಿ ತಕ್ಕೋಬೇಕು ಅಂತ ಹೇಳಿದರೆ, ವಿ ಮಸ್ಟ್ ಸ್ಪೀಕ್ ಫರ್ಮ್ಲಿ. ಅಂದರೆ ನಾವು ದೃಢವಾಗಿ, ಸ್ಪಷ್ಟವಾಗಿ ಮಾತಾಡಬೇಕು. ಅಂತ್ಯಕಾಲಕ್ಕೆ ಇದು 5ನೇ ಸಿದ್ಧತೆ. 6ನೇದಾಗಿ ಗಾಡ್ಸ್ ಪ್ರಾಫಿಟ್ಸ್. ಯಾಕಂತ ಹೇಳಿದ್ರೆ ಪ್ರಕಟಣೆ 10ನೇ ಅಧ್ಯಾಯದ 7ನೇ ವಚನದಲ್ಲಿ ನಾವು ನೋಡುವಾಗ, ದೇವದೂತನು 7ನೇ ದೇವದೂತನ ತುತ್ತೂರಿಯನ್ನು ಓದಬೇಕಂತಿರುವ ದಿನಗಳಲ್ಲಿ ದೇವರು ತನ್ನ ಸೇವಕರಾದ ಪ್ರವಾದಿಗಳಿಗೆ ಕೆಲವು ಸಂಗತಿಗಳನ್ನು ಹೇಳ್ತಾನೆ ರೀ. ಪ್ರವಾದಿಗಳಂತ ಹೇಳಿದಾಗ ದೇವರು ತನ್ನ ಸೇವಕರಾದ ಪ್ರವಾದಿಗಳಂತ ಹೇಳುವಾಗ ಗಾಡ್ಸ್ ಪ್ರಾಫಿಟ್ಸ್, ದೇವರ ಪ್ರವಾದಿಗಳು. ಅಂತ್ಯಕಾಲಕ್ಕೆ ನಮ್ಮನ್ನು ಯಾವ ರೀತಿಯಾಗಿ ಸಿದ್ಧ ಮಾಡಿಕೊಳ್ಬೇಕು? ದೇವರ ಪ್ರವಾದಿಗಳಿಂದ ಅಂತ್ಯಕಾಲದ ಪ್ರವಾದನೆಯ ಮಾತುಗಳು. ದೇವರು ಬೇಕಾಗಿದ್ದೆಲ್ಲ 66 ಬುಕ್ನಲ್ಲಿ ದೇವರು ಬರೆದುಬಿಟ್ಟಿದ್ದಾರೆ. ಆದರೆ ಅದೇ ಸಂದರ್ಭದಲ್ಲಿ ದೇವರು ಹೇಳುವಂಥ ಒಂದು ಮಾತು ಏನೆಂದರೆ, ಪ್ರವಾದನೆಗಳನ್ನು ಹೀನೈಸಬೇಡ್ರಿ. ಡು ನಾಟ್ ಡಿಸ್ಪೈಸ್ ಪ್ರಾಫಸಿ. ಅಂತ್ಯಕಾಲದಲ್ಲಿ ದೇವರು ಹೇಳ್ತಾರೆ, ಅಪೊಸ್ಕೃತ್ಯ 2:17, 18, 19 ವಚನದ, ಅಂತ್ಯಕಾಲದಲ್ಲಿ ನನ್ನ ಆತ್ಮವನ್ನು ಎಲ್ಲರ ಮೇಲೆ ಸುರಿಸುವೆನು, ಅವರು ಪ್ರವಾದಿಸುವರು. ವಾವ್! ಆದ ಕಾರಣ ಪ್ರವಾದನೆ, ದೇವರ ಪ್ರವಾದನೆಗಳು ಅಥವಾ ದೇವರ ಪ್ರವಾದಿಗಳು ನಮಗೆ ಹೆಲ್ಪ್ ಮಾಡ್ತಾರೆ ಅಂತ್ಯಕಾಲಕ್ಕೆ ಸಿದ್ಧವಾಗುವಂತೆ. 7ನೇದಾಗಿ 7th ಪ್ರಿಪರೇಷನ್ ಈಸ್ ಗಾಡ್ಸ್ ರೆವಲೇಷನ್, ದೇವರ ಪ್ರಕಟಣೆ. ಯಾಕಂತ ಹೇಳಿದರೆ 7ನೇ ವಚನದ ಕೊನೆ ಭಾಗದಲ್ಲಿ ದೇವರು ತನ್ನ ಸೇವಕರಾದ ಪ್ರವಾದಿಗಳಿಗೆ ಪ್ರಕಟಿಸಿದಂತೆಯೇ ದೇವರ ರಹಸ್ಯವು ನೆರವೇರುವುದು. ಸೊ ದ ರೆವಲೇಷನ್ ಆಫ್ ಗಾಡ್ ಏನಿದೆ ಅದು ಪೂರೈಕೆ ಆಗ್ತದೆ. ಸೊ ವಿ ಲಿವ್ ಬೈ ದ ಪ್ರಾಫಸಿ ಆಫ್ ಗಾಡ್ ಆ್ಯಂಡ್ ವಿ ಆಲ್ಸೋ ಲಿವ್ ಬೈ ದ ರೆವಲೇಷನ್ ಆಫ್ ಗಾಡ್. ಯಾವಾಗ? ಅಂತ್ಯಕಾಲಕ್ಕೆ. 8ನೇದಾಗಿ 8ನೇ ವಚನ ನಾವೇನು ನೋಡ್ತಾ ಇದ್ದೇವೆ? 10ನೇ ಅಧ್ಯಾಯ ಪ್ರಕಟಣೆಯಲ್ಲಿ ಅಂತ್ಯಕಾಲಕ್ಕೆ 12 ಸಿದ್ಧತೆಗಳು. ಅದರಲ್ಲಿ 8ನೇ ಸಿದ್ಧತೆ ಏನಂತ ಹೇಳಿದ್ರೆ, ದೇವರು ವೈಯಕ್ತಿಕವಾಗಿ ಮಾತನಾಡುವುದು. ಗಾಡ್ ಸ್ಪೀಕಿಂಗ್ ಪರ್ಸನಲಿ. ವಿ ನೀಡ್ ಇಟ್, ನಮ್ಗೆ ಬೇಕಿದ್ದು, ಆ್ಯಂಡ್ ವಿ ನೀಡ್ ಇಟ್ ಮೋರ್. 8ನೇ ವಚನದಲ್ಲಿ, ಪರಲೋಕದಿಂದ ನಾನು ಕೇಳಿದ ಧ್ವನಿಯು ಮತ್ತೊಮ್ಮೆ ನನ್ನೊಂದಿಗೆ ಮಾತಾಡಿತು. ವಾವ್! ಯೋಹಾನ್ ಎಲ್ಲಿದ್ದಾನೆ? ಪತ್ಮೋಸ್ ಅಂತ ದ್ವೀಪದಲ್ಲಿ, ಐಲ್ಯಾಂಡ್ನಲ್ಲಿದ್ದಾನೆ, ಒಬ್ಬಂಟಿಗನಾಗಿ, ಪರ್ಹ್ಯಾಪ್ಸ್ ಲೋನ್ಲಿ ಫೆಲೋ ಸಿಟ್ಟಿಂಗ್, ಏಜ್ ಆಫ್
90 ಅಂಥ ಸಂದರ್ಭದಲ್ಲಿ ದೇವರು ಮಾತಾಡುವಾಗ ದಟ್ಸ್ ಎ ಗೋಲ್ಡ್ ಮೆಡಲ್. ಅದು ದೊಡ್ಡ ಆನರ್, ಗಾಡ್ ಸ್ಪೀಕಿಂಗ್. 9ನೇದಾಗಿ ನೋಡುವಾಗ ದೇವರು ಕೆಲವು ಅಸೈನ್ಮೆಂಟ್ ಕೊಡ್ತಾನೆ ಅಂತ ಹೇಳ್ಬಿಟ್ಟು, ಈಗ ನೋಡ್ರಿ 9ನೇ ವಚನದಲ್ಲಿ 10ನೇ ಅಧ್ಯಾಯ 9ನೇ ವಚನದಲ್ಲಿ ದೇವರು ಯೋಹಾನನನ್ನು ದೇವದೂತನ ಜೊತೆಯಲ್ಲಿ ಟಚ್ ಇಟ್ಕೊಳ್ಳುವಂತೆ ಮಾಡ್ತಾನೆ. ಅದರಿಂದ ನಾವು ಕಲಿಯುವಂಥ 9ನೇ ಪಾಠ ಏನಂದರೆ ಡಿವೈನ್ ಕನೆಕ್ಷನ್. ಡಿವೈನ್ ಕನೆಕ್ಷನ್. ಅಂತ್ಯಕಾಲದಲ್ಲಿ ಯಾರು ನನಗೆ ಹೆಲ್ಪ್ ಮಾಡ್ತಾರೆ ಆತ್ಮಿಕವಾಗಿ, ಯಾರು ನನಗೂ ಎನ್ಕರೇಜ್ ಮಾಡ್ತಾರೆ. ಕೆಲವು ಸಾರಿ ವಿ ಮೇ ಫೀಲ್ ಲೋನ್ಲಿ. ಕೆಲವು ಸಾರಿ ಅದನ್ನು ಸ್ಟೇಟಸ್ನಲ್ಲಿ ಕೂಡ ಹಾಕಿಬಿಡ್ತಾರೆ ಕೆಲವರು. ಅದು ತಪ್ಪೇನಿಲ್ಲ, ಅದನ್ನು ಜನರು ಪ್ರಾರ್ಥನೆ ಮಾಡೋದಾದರೆ. ಸೊ ಬಟ್ ಗಾಡ್ ವಿಲ್ ಗಿವ್ ಯು ಡಿವೈನ್ ಕನೆಕ್ಷನ್ ಸೊ ದಟ್ ಯು ನೀಡ್ ನಾಟ್ ಗೋ ಥ್ರೂ ದಟ್ ಲೋನ್ಲಿನೆಸ್. ನೀವು ಒಬ್ಬಂಟಿಗರಾಗಿ ಇರಬೇಕಾಗಿಲ್ಲ. ದೇವರು ಬೇಕಾದಂತ ನೋಡಿ, ಜಾನ್ಗೆ ಏಂಜಲನ್ನು ದೇವರು ಕನೆಕ್ಟ್ ಮಾಡ್ತಾರೆ. ನಾನು ಯೋಹಾನ ಮಾತಾಡ್ತಾನೆ, ಏನು ಹೇಳ್ತಿದ್ದಾನೆ ನೋಡೋಣ ಬನ್ನಿರಿ. 10ನೇ ಅಧ್ಯಾಯ 9ನೇ ವಚನ, ನಾನು ದೇವದೂತನ ಬಳಿಗೆ ಹೋಗಿ ಅವನನ್ನು ಆ ಸಣ್ಣ ಸುರುಳಿಯನ್ನು ಕೊಡುವಂತೆ ಕೇಳಿದ್ದೇನು. ವಾವ್. 10ನೇದಾಗಿ ಅದು ನಿನ್ನ ಹೊಟ್ಟೆಯಲ್ಲಿ ಹುಳಿಯಾಗಿ ಅಥವಾ ಕಹಿಯಾಗಿರುವುದು. ಅದು ದೇವರ ವಾಕ್ಯ ಕೆಲವು ಸಾರಿ ಕಹಿಯಾಗಿರ್ಬೋದು. ಗಾಡ್ಸ್ ವರ್ಡ್, ವಿ ಶುಡ್ ಟೇಕ್ ಸರ್ಟನ್ ಬಿಟರ್ ವರ್ಡ್ ಆಫ್ ಗಾಡ್. ದೇವರ ಕಹಿ 10ನೇ ಸಿದ್ಧತೆ ಏನಂದರೆ ಟೇಕ್ ದ ಬಿಟರ್ ವರ್ಡ್ ಆಫ್ ಗಾಡ್. ಹಾಗಲಕಾಯಿ ಅಂತ ಆ ಪಲ್ಯ ಭಾಳ ಜನರಿಗೆ ಇಷ್ಟ ಇಲ್ಲ, ನನಗೂ ಭಾಳ ಕಾಲದಿಂದ ಇಷ್ಟ ಇರಲಿಲ್ಲ. ಆದರೆ ಕೆಲವು ಸಂಗತಿಗಳು ಒಳ್ಳೆಯದು. ದೇವರು ಸೃಷ್ಟಿ ಮಾಡಿದಂಥ ಸೃಷ್ಟಿ ಒಳ್ಳೆಯದು. ಅದು ದೇಹಕ್ಕೆ ಒಳ್ಳೆಯದಂತ ಹೇಳ್ತಾರೆ, ಡಯಾಬಿಟಿಸ್ಗೆ ಒಳ್ಳೆಯದಂತ ಹೇಳ್ತಾರೆ. 11ನೇದಾಗಿ ನಿನ್ನ ಬಾಯಲ್ಲಿ 9ನೇ ವಚನ, 10ನೇ ಅಧ್ಯಾಯ 9ನೇ ವಚನ, ನಿನ್ನ ಬಾಯಲ್ಲಿ ಅದು ಜೇನಿನಂತೆ ಸಿಹಿಯಾಗಿರುವುದು. ವಿ ಶುಡ್ ಟೇಕ್ ದಿ ಸ್ವೀಟ್ ವರ್ಡ್ ಆಫ್ ಗಾಡ್. ದಟ್ಸ್ ದ 11th ಪ್ರಿಪರೇಷನ್. ಯಾವ ರೀತಿಯಾಗಿ ಹನಿ ಒಳ್ಳೆಯದು ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ದೇವರ ವಾಕ್ಯದ ಸಿಹಿ ವಾಗ್ದಾನ ಅದನ್ನು ನಾವು ತಗೋಬೇಕು. ಅದು ಎಂಡ್ ಟೈಮ್ಗೆ, ಅಂತ್ಯಕಾಲಕ್ಕೆ ನಮ್ಮನ್ನು ಸಿದ್ಧ ಮಾಡ್ತದೆ. ಕೊನೆಯದಾಗಿ ಪ್ರಾಫೆಟಿಕ್ ಫ್ಯೂಚರ್ ಮಿನಿಸ್ಟ್ರಿ. ಪ್ರಾಫೆಟಿಕ್ ಫ್ಯೂಚರ್ ಮಿನಿಸ್ಟ್ರಿ. ಇದು 11ನೇ ವಚನದಲ್ಲಿ, 10ನೇ ಅಧ್ಯಾಯ 11ನೇ ವಚನದಲ್ಲಿ, ನೀನು ಅನೇಕ ಪ್ರಜೆ, ರಾಷ್ಟ್ರ, ಜನಾಂಗ, ಭಾಷೆ, ಅರಸರ ಮುಂದೆ ಪುನಃ ಪ್ರವಾದಿಸಬೇಕು. ಯು ಆರ್ ಗೋಯಿಂಗ್ ಟು ಪ್ರಾಫೆಸೈ ಅಗೇನ್ ಅಂತ ಯೋಹಾನ ಹತ್ರ ದೇವರು ಮಾತಾಡ್ತಾರೆ. ಅದು ಹೇಗಂತ ನೋಡೋಣ. ನಮಗೆ ಕೂಡ ಪ್ರವಾದನೆ ಸೇವೆ ದೇವರು ಕೊಡಲಿಕ್ಕೆ ಮನಸ್ಸು ಮಾಡಿದ್ದಾರೆ. 10ನೇ ಅಧ್ಯಾಯ ಪ್ರಕಟಣೆ ಗ್ರಂಥ, ಇವುಗಳಿಂದ ನಾವು 12 ಅಂತ್ಯಕಾಲದ ಸಿದ್ಧತೆಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 10. And I saw another mighty angel come down from heaven, clothed with a cloud, and a rainbow was upon his head, and his face was as it were the sun, and his feet as pillars of fire. And he had in his hand a little book open. And he set his right foot upon the sea, and his left foot on the earth, and cried with a loud voice, as when a lion roareth. And when he had cried, 7 thunders uttered their voices. And when the 7 thunders had uttered their voices, I was about to write. And I heard a voice from heaven saying unto me, Seal up those things which the 7 thunders uttered, and write them not. And the angel which I saw stand upon the sea and upon the earth lifted up his hand to heaven, and sware by him that liveth for ever and ever, who created heaven, and the things that therein are, and the earth, and the things that therein are, and the sea, and the things which are therein, that there should be time no longer. But in the days of the voice of the 7th angel, when he shall begin to sound, the mystery of God should be finished, as he hath declared to his servants the prophets.
And the voice which I heard from heaven spake unto me again, and said, Go, and take the little book which is open in the hand of the angel which standeth upon the sea and upon the earth. And I went unto the angel, and said unto him, Give me the little book. And he said unto me, Take it, and eat it up, and it shall make thy belly bitter, but it shall be in thy mouth sweet as honey. And I took the little book out of the angel's hand, and ate it up, and it was in my mouth sweet as honey, and as soon as I had eaten it, my belly was bitter. And he said unto me, Thou must prophesy again before many peoples, and nations, and tongues, and kings. ಬಿಗ್ ಜೆ ಮೀಡಿಯಾ ನೆಟ್ವರ್ಕ್ ಮಾಡುತ್ತಿರುವ ಈ ಸೇವೆಯೊಂದಿಗೆ ನೀವು ಕೂಡ ಕೈ ಜೋಡಿಸಲು ಬಯಸುವುದಾದರೆ ನಮ್ಮನ್ನು ಸಂಪರ್ಕಿಸಿ. ನಮ್ಮ ವಿಳಾಸ